ಹೇಳಿದ್ದು ಏನಂತ, ಎಂಜಲ ಫಲಗಳಲ್ಲ, ಎಂ ಜಲ ಫಲಗಳ ಹರಿಗರ್ಪಿಸಿದ ಅಂತ ಅರ್ಥ. ಅಲ್ಲಿ ಎಂ ಅಂತ ಮಾಡಿಬಿಟ್ರೆ ನಮ್ಗೆ ಏನ್ ಅರ್ಥ ಆಗ್ಬೇಕು? ಎಂ ಅಂದ್ರೆ ಏನ್ ಗೊತ್ತಾ? ವಿಷ್ಣು ಸಹಸ್ರನಾಮದಲ್ಲಿ ಯಃ ಕ ಪದಮನುತ್ತಮಂ ಅಂತ ಬರ್ತದೆ. ಅಲ್ಲಿ ಯಹ ಅಂದ್ರೆ ಯಾರು ಅಂತ ಅರ್ಥ. ಯಾರು ಅಂದ್ರೆ ಯಾರು? ರಾಮಚಂದ್ರ ದೇವರು ಅಂತ ಅರ್ಥ. ಎಂ ಅಂದ್ರೆ ರಾಮಚಂದ್ರ ದೇವರು. ಎಂ ಅಂದ್ರೆ ರಾಮಚಂದ್ರ ದೇವರಿಗೆ ಬರೀ ಹಣ್ಣನ್ನಲ್ಲ ಜಲಫಲಗಳ ಹರಿಗರ್ಪಿಸಿದ ಅಂತ ಅರ್ಥ. ಅದನ್ನ ಎಂಜಲ ಫಲಗಳು ಅಂತ, ಎಂಜಲ ಅಲ್ಲ, ಎಂ ಜಲ ಫಲಗಳ ಹರಿಗರ್ಪಿಸಿದ. ಅವಸರದಲ್ಲಿ ಹೇಳುವಾಗ ಹಾಗಾಗತ್ತೆ. ಇದು ಪದ್ಯಮಾಲದಲ್ಲಿ ಟೀಕಾಕೃತ್ಪಾದರು ತೋರಿಸಿಕೊಟ್ಟದ್ದು, ಸದಾಚಾರ ಸ್ಮೃತಿಯಲ್ಲಿ ಶ್ರೀಮದ್ ಆಚಾರ್ಯ ಕೊಟ್ಟದ್ದು. ಇವೆಲ್ಲವನ್ನ ಅರ್ಥೈಸಿಕೊಂಡಾಗ ಮಾತ್ರ ತತ್ವ ಅರ್ಥ ಆಗುತ್ತೆ. ಇಲ್ದಿದ್ರೆ ನೀವು ಬರೀ ಅರ್ಥ ಮಾಡಿದ್ರೆ ಹೇಗಾಗುತ್ತೆ ಹೇಳಿ? ಅದಕ್ಕೆ ಕನಕದಾಸರಿದ್ರಂತೆ, ಹೊರಗೆ ವಾಕಿಂಗ್ ಹೊರಟಿದ್ರಂತೆ. ಯಾವನೋ ಒಬ್ಬನು ನೇಬ್ಯ ಬಂದ, ನನ್ನಂತವನು, ಸ್ವಾಮಿ ಎಲ್ಲಿಗೆ ಹೊರಟಿದ್ದೀರಿ? ಹೊರಟಾಗ ಕೇಳ್ಬೋದಾ? ಅವ್ರು ಬಿಡ್ತಾರಾ? ಸರಿಯಾಗಿ ಬುದ್ಧಿಗೆ ಕೆಲಸ ಕೊಟ್ರು. ಏನು? ಯಾರದ್ದೋ ಹೆಂಡತಿಯನ್ನು ಯಾರೋ ಅಪಹರಿಸಿದರಂತೆ, ಅವಳನ್ನು ಹುಡುಕಿಕೊಂಡು ಇನ್ನಾರೋ ಹೊರಟರಂತೆ, ಅವರಪ್ಪನನ್ನು ಹುಡುಕಿಕೊಂಡು ನಾನು ಹೊರಟೆ ಅಂದ್ರು. ಏನ್ ತಲೆಬುಡ ಅರ್ಥ ಆಗ್ಲಿಲ್ಲ. ವಾಕಿಂಗ್ ಮುಗಿಸ್ಕೊಂಡ್ ಬಂದ್ರು, ತಲೆ ಕೆರಿತಾ ಕೂತಿದ್ದಾನೆ. ಏನೋ ಅಂದ್ರು. ಅಲ್ಲ ಸ್ವಾಮಿ, ನೀವ್ ಏನ್ ಹೇಳಿದ್ರೆ ತಲೆಬುಡ ಅರ್ಥ ಆಗ್ಲಿಲ್ಲ ಅಂದ್ರು. ನಾ ಏನ್ ಹೇಳಿದೆ? ಯಾರದ್ದೋ ಹೆಂಡತಿಯನ್ನು. ಯಾರು ಅಂದ್ರೆ ಏನು? ಈಗಾಗಲೇ ಹೇಳಿದ್ನಲ್ಲ, ರಾಮಚಂದ್ರ ಅಂತ ಅರ್ಥ. ಎಂ ರಾಮಚಂದ್ರ ದೇವರು ಅಂತ ವಿಷ್ಣು ಸಹಸ್ರನಾಮದಲ್ಲಿ ಇದೆ. ಯಾರದ್ದೋ ಹೆಂಡತಿ ಅಂದ್ರೆ ರಾಮಚಂದ್ರನ ಹೆಂಡತಿಯನ್ನು ಯಾರೋ ಅಪಹರಿಸಿದ, ರಾವಣ ಅಪಹರಿಸಿದ. ಅವಳು ಹುಡುಕೊಂಡು ಇನ್ನಾರು ಹೊರಟ ಅಂದ್ರೆ ಕಣ್ಣಿ ಕಾಣದಿದ್ದ ಹನುಮ ಹೊರಟ ಅಂತ ಅರ್ಥ. ಅವರಪ್ಪನನ್ನು ಹುಡುಕಿಕೊಂಡು, ಹನುಮನಪ್ಪ ಯಾರು? ವಾಯು ಸೇವನೆಗೆ ಹೊರಟಿದ್ದೇನೆ, ಇಟ್ಟೆ ಅರ್ಥ. ಮತ್ ನಾ ಏನ್ ಹೇಳಿದೆ? ಅದು ಅಲ್ಲ, ಹೀಗೆ ಹೇಳೋದು ಬಿಟ್ಟು ನೀವು ಯಾಕೆ ಹೀಗೆ ಹೇಳಿದ್ರಿ? ಹೀಗೆ ಹೇಳಿಬಿಟ್ರೆ ಏನರ್ಥ ಆಗುತ್ತೆ? ನಿಮ್ ತರನೇ ನಾನು ವಾಕಿಂಗ್ ಮಾಡ್ತೀನಿ ಗಾಣದೆತ್ತು ಸುತ್ತಿದಾಗ. ಅಲ್ಲ, ನನ್ನ ವಾಕಿಂಗ್ ಹೇಗಿರುತ್ತೆ ಗೊತ್ತಾ? ರಾಮನ ಅವತಾರದಿಂದ ಪ್ರಾರಂಭ ನನ್ನ ವಾಕಿಂಗ್, ಬರೋದ್ರೊಳಗೆ ಪಟ್ಟಾಭಿಷೇಕ ಮುಗಿದಿರಬೇಕು. ಆ ರೀತಿಯ ಚಿಂತನೆಯಿಂದ ನನ್ನ ವಾಕಿಂಗ್ ಹೊರತು ಸಾಮಾನ್ಯ ವಾಕಿಂಗ್ ಅಲ್ಲ ಅಂತ. ಇದೆಲ್ಲ ತತ್ವಗಳ ಭರಿತವಾಗಿ ಮಾತನಾಡತಕ್ಕಂಥದ್ದು. ಹಾಗಾಗಿ ಸಾಮಾನ್ಯವಾದ ಅರ್ಥ ಅಂತ ತಿಳ್ಕೊಳ್ಬೇಡಿ. ಒಳಗಡೆ ಹೋದಷ್ಟು 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 ಅರ್ಥಗಳು ಬರ್ತದೆ. ಅದಕ್ಕೆ ಹೇಳಿದ್ರು, ಅಹಮೇವಾ ಸಮಗ್ರೇ ಚ ನಾನ್ಯದ್ಯತ್ತದ ತತ್ಪರಂ ಪಶ್ಚಾದಹಂ ತ್ವಮೇತಚ್ಚ ಯೋ ವಶಿಷ್ಯೇತ ಸೋಸ್ಮ್ಯಹಂ. ಏನರ್ಥ? ಸೃಷ್ಟಿಯ ಪೂರ್ವದಲ್ಲೂ ನಾನಿದ್ದೆ, ಪ್ರಳಯ ಕಾಲದಲ್ಲಿ ಅದು ಇದ್ದೆ ಅಂದ್ರೆ ಬೇರೆ, ಸ್ವತಂತ್ರವಾಗಿದ್ದೆ, ಯಾರ ಆಶ್ರಯದಲ್ಲೂ ಇಲ್ಲ. ಗಂಜಿ ಕಾಣದೆ ಬಳಲಿದ್ದೇನೋ, ಗಂಜಿ ಅಂದ್ರೇನು? ಯಾರ ಆಶ್ರಯದಲ್ಲಿ ಇಲ್ಲ, ಹಾಗೆ ಬಳಕಿದ್ದೆ ನಾನು. ಅಷ್ಟೇ ಅಲ್ಲ, ನನ್ನ ಹೊರತು ಕಾರ್ಯಕಾರಣಾತ್ಮಕವಾಗಿರತಕ್ಕಂಥ ವಸ್ತು ಬೇರೆ ಯಾವುದು ಕೂಡ ಇರಲಿಲ್ಲ. ಹುಟ್ಟಿಸುವವನು ನಾನೇ, ನಾಶ ಮಾಡುವವನು ನಾನೇ, ಪದಾರ್ಥವನ್ನು ಬೆಳೆಸುವವನು ನಾನೇ, ಎಲ್ಲ ನಾನೇ. ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಎಲ್ಲದಕ್ಕೂ ನಾನೇ ಕಾರಣ ಅಂತಂದ. ಆದ್ದರಿಂದ ಅಹಮೇವಾ ಸಮಗ್ರೇ. ಅಗ್ರೆ ಅಂದ್ರೇನು? ಸೃಷ್ಟಿ ಪೂರ್ವದಲ್ಲಿ, ಪ್ರಳಯ ಕಾಲದಲ್ಲಿ ಅಂತ ಅರ್ಥ. ನಾಣ್ಯದ ಸತ್ಪರಂ, ಯಾರೂ ಇರ್ಲಿಲ್ಲ, ನಾನೊಬ್ಬನೇ ಇದ್ದೆ. ಅದು ಹೇಗಿದ್ದೆ? ಸ್ವತಂತ್ರವಾಗಿದ್ದೆ. ಪಶ್ಚಾದಹಂ ತ್ವಮೇತಚ್ಚ, ಎಲ್ಲ ಹೋದ ಮೇಲೆ ಉಳಿಯೋದು ನಾನೊಬ್ಬನೇ. ಯೋ ವಶಿಷ್ಯೇತ ಸೋಸ್ಮ್ಯಹಂ, ಕೊನೆ ಉಳಿಯೋನು ನಾನೇ. ಹಾಗಾದ್ರೆ ನಾನು ಸ್ವತಂತ್ರ ಅಲ್ವಾ? ಬೇರೆಯವರು ಸ್ವತಂತ್ರ ಆಗಿದ್ರೆ ನನ್ಗಿಂತ ಇನ್ನೊಬ್ಬರು ಉಳಿಬೇಕಾಗಿತ್ತು. ನಾನೊಬ್ಬನೇ ಉಳಿತೇನೆ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಟಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಆ ಪರಮಾತ್ಮ ಆ ಆಲದೆಲೆ ಮೇಲೆ ಕೂತುಕೊಂಡು ಬೆರಳನ್ನು ಚೀಪ್ತಾ ಇದ್ದಂತೆ. ಯಾಕೆ ಅಂತ ಕೇಳಿದಾಗ ಹೇಳ್ತಾರೆ, ಯಾಕೆ ಬೆರಳನ್ನು ಚೀಪಿದ ಅಂದ್ರೆ, ಎಲ್ರೂ ಹೇಳಿದ್ರು ನನ್ನ ಉಗುರಿನಿಂದ ಗಂಗೆ ಬಂತು, ಅದು ಸಿಹಿಯಾಗಿದೆ ಸ್ವಾಮಿ. ಆ ಗಂಗೆನೇ ಅಷ್ಟು ಸಿಹಿ ಆಗಿರ್ಬೇಕಾದ್ರೆ ನಿಮ್ಮ ಪಾದ ಎಷ್ಟು ಸಿಹಿ ಅಂತ ಜ್ಞಾನಿಗಳು ಹೊಗಳಿದ್ರಂತೆ. ಅಲ್ಲ, ನನ್ನ ಕಾಲಿನಲ್ಲಿ ಅಷ್ಟು ಸಿಹಿ ಇದೆಯಾ? ಇದೇನು ಆಶ್ಚರ್ಯ. ಇವರೆಲ್ಲ ಹೇಳ್ತಾರ, ಹೌದೋ ಅಲ್ವೋ ನೋಡೋಣ ಅಂದ್ರೆ ಅಸಹ್ಯ. ಯಾರ ಏನ್ ಚೀಚಿ ಏನ್ ನೀವು ಕಾಲ್ ನಗ್ತಾ ಇದ್ದೀರಿ ಅಂತ ಬೈತಾರೆ. ಅದಕ್ಕೆ ಏನ್ ಮಾಡಿದ, ಎಲ್ಲರನ್ನು ಹೊಟ್ಟೆ ಒಳಗೆ ಹಾಕೊಂಡ್ಬಿಟ್ಟ. ಈಗ ಯಾರಿಲ್ಲ, ಅವ್ರು ಹೇಳ್ತಿದ್ರಲ್ಲ ಏನೋ ಕಾಲು ಸಿಹಿ ಇದೆ, ಅದು ಹೇಗಿರ್ಬೇಕು ನೋಡೋಣ ಅಂತ ತನ್ನ ಬೆರಳನ್ನು ಯಾರೂ ಇಲ್ಲದ ಸಮಯದಲ್ಲಿ ಬಾಯಿಗೆ ಹಾಕೊಂಡು ಚೀಪಿದ ಅಂತ ವರ್ಣನೆ ಮಾಡ್ತಾರೆ. ಹಾಗಾಗಿ ಅಹಮೇವಾಸಮೇವಾಗ್ರೇ ಚ ನಾನ್ಯತ್ ಸದ ಸತ್ಪರಂ.
ಆಯ್ತು, ಆಮೇಲೆ ಮಹಾಸ್ವಾಮಿಗಳವರು ಈಗ ಆಗಮನ ಆಗ್ತದೆ. ಅಲ್ಲಿಯ ತನಕ ಮಾತುಗಳು ಮುಂದುವರಿತಾ ಇರ್ತದೆ. ಬಂದಾಗ ಎಲ್ಲರೂ ಕೂಡ ಎದ್ದು ಅವರಿಗೆ ಗೌರವವನ್ನು ಸಲ್ಲಿಸಿ ಅವರು ಆಸೀನರಾದ ನಂತರ ನಾವೆಲ್ಲರೂ ಕೂಡ ಆಸೀನರಾಗಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಅಂದರೆ ಈ ಭಾಗವತಕ್ಕೆ ಭಗವಂತ ಪ್ರೀತನಾಗಿದ್ದಾನೆ ಅಂತನ್ಲಿಕ್ಕೆ ನೋಡಿ, ಲಿಸ್ಟ್ನಲ್ಲೇ ಇಲ್ಲದೆ ಇರತಕ್ಕಂತಹ ಯತಿಗಳ ಆಗಮನ ಆಗಿದೆ ಅಂದರೆ ಅದು ಏನು, ನಮ್ಮ ಶ್ರೀಮದ್ ಆಚಾರ್ಯರ ಗುರುಗಳಾಗಿರತಕ್ಕಂತಹ ಅಚ್ಯುತ ಪ್ರೇಕ್ಷಾಚಾರ್ಯರ ಪರಂಪರೆಯಿಂದ ಬಂದ ಯತಿಗಳ ಆಗಮನ ಆಗ್ತಾ ಇದೆ ಅಂದ್ರೆ ಸತ್ಯ. ಅಂದರೆ ಈ ಭಾಗವತ ಸಾರೋದ್ಧಾರ ನಮ್ಮ ಭಗವಂತನಿಗೆ ತೃಪ್ತಿ ಆಗಿದೆ. ಅಧಿಕ ಮಾಸ ನಿಯಾಮಕನಾಗಿರತಕ್ಕಂಥ ಆನಂದ ಪುರುಷೋತ್ತಮ ಪರಮ ಪ್ರೀತನಾಗಿದ್ದಾನೆ ಅಂತ ಅನ್ನೋದ್ರಲ್ಲಿ ಸಂಶಯವೇ ನೋಡಿ, ಲಿಸ್ಟ್ನಲ್ಲೇ ಇಲ್ಲ, ಏನೂ ವ್ಯವಸ್ಥೆ ಇಲ್ಲ, ಏನೂ ಗೊತ್ತಿಲ್ಲ. ಸಡನ್ ಆಗಿ ಅಂದ್ರೆ ಏನರ್ಥ, ಭಾಗವತ ನನಗೆ ಇಷ್ಟ ಆಗಿದೆ, ನಾನು ಬರ್ತೇನೆ ಅಂತ ಹೇಳಿ ಸಾಕ್ಷಾತ್ ರಾಮಚಂದ್ರ ದೇವರನ್ನೇ ಕರೆದುಕೊಂಡು ಬಂದು ನಮ್ಮ ಮುಂದೆ ಇವತ್ತು ದರ್ಶನ ಮಾಡಿಸ್ತಾರೆ. ಅಂದ್ರೆ ಅದಕ್ಕೆ ಸಾಕ್ಷಿ ಭಗವಂತ ಪ್ರೀತನಾಗಿದ್ದಾನೆ ಅಂತನ್ನುವಂತ ಚಿಂತನೆಯನ್ನು ಮಾಡೋಣ. ಹೀಗೆ ಮಾಡಿ ಕೊನೆಗೆ ಹೇಳ್ತಾರೆ ಏನು ಅಂತಂದ್ರೆ, ಲಯಕಾಲ ಬಂದಾಗಲೂ ಕೂಡ ಸ್ವತಂತ್ರವಾಗಿ ಉಳಿಯತಕ್ಕಂಥವು ನಾನೇ. ಜೀವರಿಗೆ ತಮ್ಮ ಸೃಷ್ಟಿಗೆ ಮೊದಲಾಗಲಿ ಅನಂತರವಾಗಲಿ ಪ್ರಳಯ ಕಾಲದಲ್ಲಾಗಲಿ ತಾವು ಸ್ವತಂತ್ರರು ಅಂತ ಯಾರಿಗೂ ಅಭಿಮಾನ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಡುವಿನಲ್ಲಿರ್ತಕ್ಕಂಥ ಸ್ಥಿತಿ ಕಾಲದಲ್ಲಿ ಸ್ವಾತಂತ್ರ್ಯ ಅಭಿಮಾನ ಬರುತ್ತೆ. ಸೃಷ್ಟಿಯಲ್ಲಿ ಯಾರಿಗಾದ್ರೂ ಅಭಿಮಾನ ಬರುತ್ತಾ? ನನ್ನಿಂದಲೇ ಹುಟ್ಟಿದ್ದು, ಸಾಯೋದು ನನ್ನಿಂದ, ಯಾರಿಗೂ ಅಭಿಮಾನ ಇಲ್ಲ. ಆ ಮಧ್ಯದಲ್ಲಿರ್ತಕ್ಕಂಥ ಸ್ಥಿತಿ ಕಾಲ ಇದೆಯಲ್ಲ, ಅದೇ ಅಭಿಮಾನ ಹುಟ್ಟಿಸೋದು. ಆದ್ರೆ ಅದು ಸುಳ್ಳು ಅಂತ ಹೇಳಿ, ನಿಜವಾದರೆ ಮೊದಲಿಗೂ ಕೊನೆಗೂ ಸ್ವಾತಂತ್ರ್ಯಾಭಿಮಾನ ಇರಬೇಕಾಗಿತ್ತು. ಅದಿಲ್ಲದೆ ಮಧ್ಯದಲ್ಲಿ ಮಾತ್ರ ಇದೆ ಅಂತಂದ್ರೆ ಅರ್ಥ ಏನು? ನಾನೊಬ್ಬನೇ ಸ್ವತಂತ್ರ, ಬೇರೆ ಯಾರಾದ್ರೂ ಸ್ವತಂತ್ರರು ಅಂತ ಅನ್ಕೊಂಡ್ರೆ ಅದು ಕೇವಲ ಭ್ರಮೆ ಅನ್ನುವುದೇ ಸತ್ಯ. ನೋಡಿ, ಇದಕ್ಕೆ ಅನೇಕ ಕಥೆಗಳನ್ನು ತಗೊಳ್ಳಿ, ಎಲ್ಲಾ ಕಥೆಗಳು ಇದನ್ನೇ ಕೊಡತಕ್ಕಂಥದ್ದು. ಹಾಗಾಗಿ ಅಹಮೇವಾಸಮೇವಾಗ್ರೇ ಚ ನಾನ್ಯತ್ ಸತ್ಪರಂ ಪಶ್ಚಾದಹಂ ತ್ವಮೇತಚ್ಚ ಯೋ ವಶಿಷ್ಯೇತ ಸೋಸ್ಮ್ಯಹಂ ಅಂತ ಹೇಳಿ ಇದನ್ನ ಇನ್ನ ಎರಡನೆಯ ಶ್ಲೋಕ ಅದರಲ್ಲಿ ಹೇಳ್ತಾರೆ, ಋತೇರ್ಥಂ ಯತ್ ಪ್ರತೀಯೇತ ನತ್ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾದಾತ್ಮನೋ ಮಾಯಾಂ ಯಥಾ ಭಾಸೋ ಯಥಾ ತಮಃ. ಇದು ಅದ್ಭುತವಾದಂಥದ್ದು, ಅದ್ಭುತವಾದ ತತ್ವಗಳಿಂದ ಕೂಡಿರ್ತಕ್ಕಂಥ ಮಾತುಗಳು. ಸಾಮಾನ್ಯ ಅರ್ಥ ಹೇಳ್ತೇನೆ, ವಿಶೇಷ ಅರ್ಥ ನೀವೆಷ್ಟು ತಿಳ್ಕೊಂಡ್ರೂ ಸಾಕಾಗೋದಿಲ್ಲ. ಅಲ್ಲಿ ಹೇಳ್ತಾರೆ, ಪರಮಾತ್ಮನಲ್ಲಿಯೇ ಪ್ರಪಂಚವಿದೆ. ಋತೇರ್ಥಂ ಯತ್ ಪ್ರತೀಯೇತ, ಪರಮಾತ್ಮನಲ್ಲಿ ಇಡೀ ಪ್ರಪಂಚ ಇದೆ. ಸಾತ್ವಿಕರು, ರಾಜಸರು, ತಾಮಸರು ಎಲ್ಲ ಇಡೀ ಪ್ರಪಂಚವನ್ನೇ ತನ್ನ ಹೊಟ್ಟೆ ಒಳಗೆ ಇಟ್ಕೊಂಡಿದ್ದಾನೆ. ಪ್ರಾತಃ ಸಂಕಲ್ಪದಲ್ಲಿ ರಾಯರು ಬರೀತಾರೆ, ಸಾತ್ವಿಕರು ಎಲ್ಲಿದ್ದಾರೆ, ರಾಜಸರು ಎಲ್ಲಿದ್ದಾರೆ, ತಾಮಸರು ಎಲ್ಲಿದ್ದಾರೆ, ಎಲ್ಲವನ್ನೂ ಬರೀತಾರೆ. ಅಂದ್ರೆ ನಾಭಿ ದೇಶ ಅದೋ ಭಾಗೆ, ನಾಭಿಯ ಕೆಳಭಾಗದಲ್ಲಿ ತಾಮಸರಂತೆ, ಮಧ್ಯದಲ್ಲಿ ರಾಜಸರಂತೆ, ನಾಭಿ ಕಮಲದ ಮೇಲ್ಭಾಗದಲ್ಲಿ ಸಾತ್ವಿಕರು ಇರ್ತಾರಂತೆ. ಅದೆಲ್ಲ ಮಾತು ಬಂತಿಲ್ಲಿ. ಹಾಗೆ ಆದರೂ ಕೂಡ ಈ ರೀತಿಯಾಗಿ ಇಡೀ ಪ್ರಪಂಚವನ್ನ ತನ್ನ ಉದರದೊಳಗಿಟ್ಟುಕೊಂಡಿದ್ದಾನೆ. ಅಂದ್ರೆ ಪರಮಾತ್ಮನಿಗೆ ಏನಾದರೂ ಪ್ರಯೋಜನ ಇದೆಯಾ? ಏನು ಪ್ರಯೋಜನ. ಅವನು ಯಾಕೆ ಇಟ್ಕೊಂಡ? ಅವನಿಗೇನು ಪ್ರಯೋಜನ ಇಲ್ಲ. ಕೇವಲ 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 ನಮ್ಮ ಸಾಧಕರ ಉದ್ಧಾರ ಆಗಬೇಕು ಅನ್ನುವುದಕ್ಕಾಗಿ ತಾನು ಇಟ್ಕೊಂಡಿದ್ದಾನೆ, ಪ್ರಯೋಜನಕ್ಕಾಗಿ ಇಲ್ಲ. ಹಾಗಾದ್ರೆ ಅವನ ಪ್ರಯೋಜನಕ್ಕಾಗಿ ಅವನಲ್ಲಿದೆ ಅಂತ ಕೆಲವು ವಾದಿಗಳು ಹೇಳ್ತಾರೆ. ಅವನಿಗೆ ಬೇಕು ಇಟ್ಕೊಂಡ ಅಂತ ಹೇಳಿ ಕೆಲವು ವಾದಿಗಳು ಹೇಳ್ತಾರೆ. ಆ ತರ ಭಾಸ ಆಗೋದಿಲ್ಲ. ಆದ್ರೆ ಯಾಕೆ? ವೇದ ಅವರು ಹೇಳ್ತಾರೆ ಪ್ರಧಾನ ಅಲ್ಲ, ವೇದಶಾಸ್ತ್ರಗಳು ಹೇಳುತ್ತಾ. ವೇದಶಾಸ್ತ್ರಗಳಲ್ಲಿ ಯಾವತ್ತೂ ಹೇಳದೆ ಇರತಕ್ಕಂಥದ್ದನ್ನು ಒಪ್ಪಬಾರದು. ಯಾರೋ ಹೇಳಿದ್ರು ತಗೊಂಡೇನ್ ಮಾಡೋದು? ವೇದ ಹೇಳಿದೀಯಾ? ಋತಾರ್ಥಂ ಯತ್ ಪ್ರತೀಯೇತ ನತ್ ಪ್ರತೀಯೇತ ಚಾತ್ಮನಿ ಯದ್ ವಿದ್ಯಾದಾತ್ಮನೋ ಮಾಯಾಂ ಯಥಾ ಭಾಸೋ ಯಥಾ ತಮಃ. ಹಾಗಾಗಿ ಆದ್ದರಿಂದ ಅವನಿಗೆ ಏನೋ ಪ್ರಯೋಜನವಿಲ್ಲದಿದ್ದರೂ ಅವನ ಇಚ್ಛೆಯಂತೆ ಪ್ರಪಂಚ ಅವನೊಳಗಿದೆ, ಅವನ ಇಚ್ಛೆ ಅಷ್ಟೇ. ಇದರಲ್ಲಿ ಭಾಗವತದಲ್ಲಿ ಬರ್ತದೆ ಏನು ಅಂತ, ಅಲ್ಲಿ ಹೇಳುವಾಗ ತೇಜೋವಾರಿ ಮೃದಾಂ ಯಥಾ ವಿನಿಮಯ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ.
ಋತೇರ್ಥಂ ಯತ್ ಪ್ರತೀಯೇತ ನತ್ ಪ್ರತೀಯೇತ ಚಾತ್ಮನಿ ಯದ್ವಿದ್ಯಾದಾತ್ಮನೋ ಮಾಯಾಂ ಯಥಾಭಾಸೋ ಯಥಾ ತಮಃ. ಅಂದ್ರೆ ಅಂದ್ರೆ ಏನು ಅರ್ಥ ಅಂದ್ರೆ, ಪರಮಾತ್ಮನಲ್ಲಿ ಇಡೀ ಪ್ರಪಂಚವಿದ್ದರೂ ಅದರಿಂದ ಅವನಿಗೆ ಏನೂ ಪ್ರಯೋಜನವಿಲ್ಲ, ಸಾಧಕರಿಗೆ ಉಪಯೋಗವಾಗಲಿ ಅಂತ ತಾನು ಇಟ್ಟುಕೊಂಡಿದ್ದಾನೆ ಹೊಟ್ಟೆ ಒಳಗಡೆ ಅಂತ ಈ ರೀತಿಯಾಗಿ ಹೇಳಿ, ಆದ್ದರಿಂದ ಅವನಿಗೆ ಇದ್ರೂ ಇಲ್ಲದಂತೆ. ಯಾಕೆ? ಸಜ್ಜನರ ಉದ್ಧಾರ ಆಗಲಿ ಅನ್ನುವ ಒಂದೇ ಒಂದು ಕಾರಣಕ್ಕಾಗಿ ಅವನು ನಿತ್ಯ ತೃಪ್ತ. ಹಾಗಾಗಿ ನಿತ್ಯ ತೃಪ್ತನಾದ್ದರಿಂದ ಅವನಿಗೇನೂ ಬೇಕಾಗಿಲ್ಲ. ಅಲ್ಲ, ಕೆಲವು ಕಡೆ ಹೇಳ್ತಾನಲ್ಲ, ಒಂದು ಉದಾಹರಣೆ ಕೊಡೋದಾದ್ರೆ, ಭಾಗವತದಲ್ಲಿ ವಾಮನ ಚರಿತ್ರೆಯಲ್ಲಿ ಒಂದು ಮಾತು ಬರುತ್ತೆ. ಏನು ಬರುತ್ತೆ ಅಂದ್ರೆ, ಆ ಬಲಿಚಕ್ರವರ್ತಿಯ ಹತ್ತಿರ ಹೋಗುವಾಗ 3 ಹೆಜ್ಜೆ ಭೂಮಿಯನ್ನು ಕೇಳ್ತಾನೆ. ಕೇಳುವಾಗ ಅಲ್ಲಿ ಹೇಳ್ತಾರೆ, ಮಮಾಪೇಕ್ಷಿತಂ 3 ಪದಾನಿ ದೇಹಿ ಅಂತ. ಅಂದ್ರೆ ಭಗವಂತನಿಗೆ ನಿತ್ಯ ತೃಪ್ತ, ಅವನಿಗೇನು ಬೇಕಾಗಿಲ್ಲ ಅಂತಂದ್ರೆ ಇಲ್ಲಿ ಆಕ್ಷೇಪ ಮಾಡ್ತಾರೆ ಭಾಗವತದಲ್ಲಿ. ಮಮಾಪೇಕ್ಷಿತಂ 3 ಪದಾನಿ ದೇಹಿ, ನನಗೆ ಅಪೇಕ್ಷಿತವಾದ 3 ಹೆಜ್ಜೆ ಭೂಮಿ ಅಂತ. ಆಗ ವ್ಯಾಖ್ಯಾನಕಾರ ಪ್ರಶ್ನೆ ಮಾಡ್ತಾರೆ, ಅವನಿಗೆ ಅಪೇಕ್ಷೆ ಇತ್ತ? 3 ಹೆಜ್ಜೆಯ ಅಪೇಕ್ಷೆ ಇತ್ತು ಅಂದ್ರೆ ಪೂರ್ಣ ತೃಪ್ತ ಹೇಗೆ ಅಂತ ಪ್ರಶ್ನೆ. ಪೂರ್ಣ ತೃಪ್ತನಾದ್ರೆ ಅಪೇಕ್ಷೆನೇ ಇರಬಾರ್ದು. ಹಾಗಾದ್ರೆ ಇಲ್ಲಿ ಹೇಳ್ತಾ ಇದ್ದಾನಲ್ಲ, ಹಂಗಾದ್ರೆ ಸುಮ್ಮನೆ ಸುಳ್ಳು ಹೇಳಿದ ಅಂತ ಹೇಳಿ. ಒಂದೋ ದೇವರು ಸುಳ್ಳು ಹೇಳ್ತಾನೆ, ಇಲ್ಲ ಅವನಿಗೆ ಅಪೇಕ್ಷೆ ಇದೆ. ಎರಡನ್ನು ಬಿಟ್ರೆ ನೀವು ಮಮಾಪೇಕ್ಷಿತಂ ಅಂತ ಶಬ್ದಕ್ಕೆ ಏನು ಅರ್ಥ ಮಾಡ್ತೀರಿ ಅಂತ ಇಲ್ಲಿ ಉತ್ತರ ಇಲ್ಲ. ವ್ಯಾಖ್ಯಾನಕಾರರು ವಾಮನ ಪುರಾಣದ ಮಾತನ್ನ ತೆಗೆದುಕೊಂಡು ಉತ್ತರ ಕೊಡ್ತಾರೆ. ಅಲ್ಲಿ ಏನಿದೆ ಅಂದ್ರೆ, ಮಮಾಪೇಕ್ಷಿತನ್ನಾಮ, ನಾನ್ ನಿತ್ಯ ತೃಪ್ತನೇ. ಮತ್ತೆ ಮಮ ಗುರೋಹ ಅಪೇಕ್ಷಿತಂ, ನನಗೆ ಉಪನಯನ ಮಾಡಿದಾಗ ಅವರು ಗುರುದಕ್ಷಿಣೆ ಕೇಳಿದ್ರು, 3 ಹೆಜ್ಜೆ ಭೂಮಿ ಬೇಕು ಅಂತ. ಆಯಿತು ಅಂತ ನಾನು ಬಲಿಚಕ್ರವರ್ತಿ ಹತ್ರ ಕೇಳಿದೆ. ಅಲ್ಲ ಸ್ವಾಮಿ, ಅವರಿಗೆ ಯಾಕೆ ಬೇಕಾಗಿತ್ತು? ಅವ್ರನ್ನ ಕೇಳಿ. ಅವ್ರು ಹೇಳ್ತಾರೆ, ನಿಮಗೆ ಯಾಕೆ ಬೇಕಾಗಿತ್ತು 3 ಹೆಜ್ಜೆ ಭೂಮಿ ಅಂತ ಗುರುಗಳನ್ನ ಕೇಳಿದ್ರೆ, ನಮ್ಮ ಗುರೋಹಾಪೇಕ್ಷಿತಂ, ನಮ್ ಗುರುಗಳು ಬೃಹಸ್ಪತ್ಯಾಚಾರ್ಯ ಕೇಳಿದ್ರು 3 ಹೆಜ್ಜೆ ಭೂಮಿ, ಅದಕ್ಕೋಸ್ಕರ. ಸರಿ, ಅವರಿಗೆ ಯಾಕೆ ಬೇಕಾಗಿತ್ತು? ಅವರು ನಿತ್ಯಾಗ್ನಿಹೋತ್ರಿಗಳು. ಅಲ್ಲೆಲ್ಲ ತುಂಬಾ ವಿಚಾರಗಳನ್ನು ಹೇಳ್ತಾರೆ. ಸಮಯಾವಕಾಶ ಇಲ್ಲ, ಅದರಿಂದ ಒಂದೇ ಮಾತಲ್ಲಿ ಹೇಳೋದಾದ್ರೆ, ಆ ನಿತ್ಯಾಗ್ನಿಹೋತ್ರಿಗಳು ಯಾವತ್ತಿಗೂ ಕೂಡ ಪರಗೇಹೇ ಕೃತ ಸರ್ವಾಹ ನಿಷ್ಫಲಾಸ್ಯು, ಅದು ನಿಷ್ಫಲವಾಗಿ ಹೋಗುತ್ತಂತೆ ಇನ್ನೊಬ್ಬರ ನೆಲದಲ್ಲಿ ಮಾಡಿದ್ರೆ. ಅದಕ್ಕೆ ಸ್ವಗೃಹೇ ಕೃತ, ತನ್ನ ಸ್ವಂತ ನೆಲದಲ್ಲಿ ಮಾಡಬೇಕು, ಇಲ್ಲ ತನ್ನ ಶಿಷ್ಯನ ಮನೆಯಲ್ಲಿ ಮಾಡ್ಬೇಕು, ಬೇರೆ ಎಲ್ಲೋ ಮಾಡ್ಲಿಕ್ಕಿಲ್ಲ. ಆ ಅಗ್ನಿ ವ್ಯರ್ಥ ಆಗಿ ಹೋಗುತ್ತೆ ಅಂತ. ಅಗ್ನಿಹೋತ್ರಿಗಳಾಗಿರ್ತಕ್ಕಂಥವ್ರು ಬೃಹಸ್ಪತ್ಯಾಚಾರ್ಯರು. ಬಲಿಚಕ್ರವರ್ತಿ ಇಂದ್ರನ ಆಸ್ಥಾನವನ್ನೇ ದೋಚಿಕೊಂಡದ್ದರಿಂದ ಇಂದ್ರ ಬೀದಿ ಪಾಲಾಗಿಬಿಟ್ರು. ಈಗ ಏನ್ ಮಾಡ್ಬೇಕು? ತಮಗೆ ಅಗ್ನಿಹೋತ್ರ ನಿಂತು ಹೋಗುತ್ತೆ, ಏನ್ ಮಾಡ್ಬೇಕು? ಅದಕ್ಕೆ ಶಿಷ್ಯನ ಕೇಳಿದ್ರು, ಅಗ್ನಿಹೋತ್ರ ನಿಲ್ಲುತ್ತೆ, 3 ಹೆಜ್ಜೆ ಭೂಮಿ ಕೊಡು ಅಂತ. ಅವರು ಏನ್ ಮಾಡಿದ್ರು? ವಾಮನ ಕೇಳಿದ್ರು. ವಾಮನ ಏನ್ ಮಾಡಿದ? ಬಲಿಯನ್ನ ಕೇಳಿದ. ಹಾಗಾದ್ರೆ ಭಗವಂತ ನಿತ್ಯ ತೃಪ್ತನೇ ಅಂತಾಯಿತು. ಆದ್ರೆ ಮತ್ತಿಲ್ಲಿ ಪ್ರಶ್ನೆ ಬಂತು, ಏನು? ಬೃಹಸ್ಪತ್ಯಾಚಾರ್ಯ ಹತ್ರ ಇರ್ಲಿಲ್ಲ, ಆದ್ದರಿಂದ ಶಿಷ್ಯನ ಕೇಳಿದ್ರು. ಆ ಶಿಷ್ಯನ ಹತ್ರ ಇರ್ಲಿಲ್ಲ, ವಾಮನ ಕೇಳಿದ್ರು. ವಾಮನ ಬಲಿ ಹತ್ರ ಯಾಕೆ ಕೇಳಬೇಕ? ಬೇಕಾದಷ್ಟಿತ್ತಲ್ಲ, ಇಡೀ ಜಗತ್ತಿಗೆ ಒಡೆಯ, ತನ್ನ ಕೈಯಲ್ಲಿದ್ದದನ್ನೇ ಕೊಡಬಹುದಾಗಿತ್ತು, ಭಿಕ್ಷೆ ಯಾಕೆ ಬೇಡಿದ ಅಂತ. ಆಗ ಅಲ್ಲಿ ಶಾಸ್ತ್ರ ಬರೀತಾರೆ, ಏನು ಅಂದ್ರೆ, ಅವರು 3 ಹೆಜ್ಜೆ ಭೂಮಿ ಮಾತ್ರ ಕೇಳಿದ್ರೆ ನಾನು ಕೊಡ್ತಿದ್ದೆ. ಅವ್ರು ಹಾಗೆ ಹೇಳಿಲ್ಲ, ಗುರುದಕ್ಷಿಣೆ ಕೊಡು ಅಂತ ಕೇಳಿದ್ರು. ಒಬ್ಬೊಬ್ಬರು ಗುರುದಕ್ಷಿಣೆ. ಗುರುದಕ್ಷಿಣೆ ಅಂದ್ರೆ ಏನು ಅಂದ್ರೆ, ಆ ವಟುವಿಗೆ, ಈಗ ಉಪನಯನದಲ್ಲಿ ನಾವು ಕಾಣ್ತೇವೆ, ವಟುವಿಗೆ ಬ್ರಹ್ಮೋಪದೇಶವನ್ನ ಮಾಡಿದ ನಂತರ ಗುರುಗಳ ಹತ್ರ ತಗೊಂಡು ಹೋಗಿ ಬಿಡುತ್ತಾರೆ. ಗುರುಗಳು ಉಪದೇಶ ಮಾಡ್ತಾರೆ, ಹೀಗೀಗ್ ಬದುಕಬೇಕು, ಹೀಗ್ ಬದುಕಬೇಕು, ಸಾಯಂ ಪ್ರಾದರ ಭಿಕ್ಷಮಾದೇಹಿ ಇತ್ಯಾದಿ. ಅವ ಗುರುಗಳು ಹಾಕಿಕೊಟ್ಟ ಮಾರ್ಗದಿಂದ ಭಿಕ್ಷೆ ಬೇಡಿ ತಂದದ್ದು ಮಾತ್ರ ಗುರುದಕ್ಷಿಣೆಯಾಗುತ್ತೆ ಹೊರತು ಬೇರೆ ಯಾವುದು. ಅಪ್ಪ ಎಷ್ಟು 1000 ರೂಪಾಯಿ ಕೊಟ್ಟರು ಅದು ಗುರುದಕ್ಷಿಣೆ ಆಗಲ್ಲ, ತಾನು ಭಿಕ್ಷೆ ಬೇಡ. ಅದಕ್ಕೆ ನೋಡಿ, ಆ ಜೋಳಿಗೆ ಹಾಕೊಂಡು ಭಿಕ್ಷೆ ಬೇಡಿದ್ದನ್ನ ಗುರುಗಳ ಪಾದಕ್ಕಿಟ್ಟು ನಮಸ್ಕಾರ ಮಾಡಬೇಕು, ಸಮರ್ಪಯಾಮಿ ಅಂತ. ಹಾಗಾಗಿ ಈ ಒಂದು ತತ್ವ ಜಗತ್ತಿಗೆ ತಿಳಿಸಬೇಕಾಗಿತ್ತು. ನನ್ನ ಕೈಯಲ್ಲಿದ್ದದ್ದು ಕೊಟ್ರೆ ಗುರುದಕ್ಷಿಣೆ ಆಗಲ್ಲ, ಅವರು ಗುರುದಕ್ಷಿಣೆ ಕೇಳಿದ್ದಾರೆ, ಅದಕ್ಕೋಸ್ಕರವಾಗಿ ನಾನು ಭಿಕ್ಷೆ ಬೇಡಿದೆ ಅಂತ ಹೇಳ್ತಾರೆ ಅಂತ ನಾವು ಕೇಳ್ತೇವೆ. ಹಾಗಾದ್ರೆ ಅಲ್ಲೂ ಕೂಡ ಭಗವಂತ ನಿತ್ಯ ತೃಪ್ತ ಅಂತ ಹೇಳಿದ್ರೆ ಹೊರತು ಅವನಿಗೆ ಅಪೇಕ್ಷೆ ಇಲ್ಲ ಅಂತ ತಿಳಿಬೇಕು. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ಭಗವಂತನಿಗೆ ಯಾವ ಅಪೇಕ್ಷೆಯೂ ಇಲ್ಲ ಎಂಬುದಾಗಿ ಉಪನಿಷತ್ತು ಹೇಳಿದೆ. ಹಾಗಾಗಿ ಇದೆಲ್ಲ ಯಾಕೆ ಮಾಡ್ತಾನೆ? ಕೇವಲ ಸಜ್ಜನರಿಗೆ ಅನುಗ್ರಹ ಮಾಡುವುದಕ್ಕೋಸ್ಕರವಾಗಿ ಮಾತ್ರ ಮಾಡ್ತಾನೆ ಅಂತನ್ನುವಂಥದ್ದು. ಮುಂದೆ ಯಥಾ ಮಹಂತಿ ಭೂತಾನಿ ಭೂತೇಷು ಚ ವಚೇತ್ಯು ಚ ಪ್ರವಿಷ್ಟಾನ್ಯ ಪ್ರವಿಷ್ಟಾನಿ ತಥಾ ತೇಷು ನತೇಶ್ವಹಂ.
ಇನ್ನೊಂದು ನಾಲ್ಕನೇದಿದೆ, ಏತಾವದೇವ ಜಿಜ್ಞಾಸ್ಯಂ ತತ್ವ ಜಿಜ್ಞಾಸುನಾತ್ಮನಃ ಅನ್ವಯ ವ್ಯತಿರೇಕಾಭ್ಯಾಂ ಯತ್ಸ್ಯಾತ್ ಸರ್ವತ್ರ ಸರ್ವದಾ. 2 ಶ್ಲೋಕದ ಭಾವಾನುವಾದವನ್ನು ತಿಳಿದಿದ್ದೇವೆ. ಇನ್ನು 2 ಶ್ಲೋಕದ ಭಾವಾನುವಾದ ಬಾಕಿ ಉಳಿದಿದೆ. ಅದು ಏನು ಅಂತನ್ನೋದನ್ನ ಮತ್ತೆ ನಾಳೆ ಮಂಗಳದಲ್ಲಿ ಅದನ್ನು ತಿಳ್ಕೊಳ್ಳೋಣ. ಮುಂದಿನ ಮಹಾಸ್ವಾಮಿಗಳವರ ಅನುಗ್ರಹ ಸಂದೇಶಕ್ಕಾಗಿ ಎಲ್ಲ ಕಾಯ್ತಾ ಇದ್ದೀರಿ. ಅವರಿಂದ ಅನುಗ್ರಹ ಸಂದೇಶವನ್ನು ಪಡೆಯೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮ ಅಸ್ಮದ್ ಗುರುವಂತರ್ಗತ ರಾಘವೇಂದ್ರ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀರಾಮಚಂದ್ರ ದೇವರ ಅಡಿದಾವರೆಗಳಲ್ಲಿ ಶ್ರೀಕೃಷ್ಣಾರ್ಪಣಮಸ್ತು.